ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಕುಕಿಂಗ್ ಚಾನಲ್ ಆಗಿದೆ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಥರ ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಡೇ, ಯಾಕೆಂದರೆ ಇವಾಗ ಸಂಜೆ ಬಂದೆ, ಅಪ್ಪ ಅಮ್ಮ ಯಾವುದೋ ಗೃಹ ಪ್ರವೇಶ ಇದೆ ಅಂತ ಊಟಕ್ಕೆ ಹೋಗ್ಬಿಟ್ರು. ಸೊ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡೆ ನಾನೇ ಏನಾದ್ರು ಸ್ಪೆಷಲ್ ಮಾಡ್ಕೊಳ್ಳೋಣ, ಐ ಆಮ್ ಅ ಗ್ರೋನ್ ಅಪ್ ಲೇಡಿ ನಾವು ಅಂತ. ಸೊ ಜೋಕ್ಸ್ ಪಾರ್ಟ್, ನಾನೊಂದು ರೆಸಿಪಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಟ್ರೈ ಮಾಡೋಣ. ಆ್ಯಂಡ್ ಅದು ಲೈಟ್ ವೆಯ್ಟ್ ಆಗಿರುತ್ತೆ. ನಂಗೆ ಆಲ್ರೆಡಿ ಬಿಕಾಸ್ ನಾನು ಬಂದು ಊಟ ಮಾಡಿದಾಗಲೇ ಸಂಜೆ 4:30 ಆಗೋಗಿತ್ತು. ಸೊ ನಂಗೆ ಸ್ವಲ್ಪ ಲೈಟಾಗಿ ಆಗಬೇಕು ಇವಾಗ ಡಿನ್ನರು, ಹಾಗಾಗಿ ಲೈಟಾಗಿ ಏನಾದರೂ ತಿನ್ನೋಣ ಅದನ್ನು ಮಾಡಿಕೊಂಡು ಅಂತ ಪೋಹಾ ಬೈಟ್ಸನ್ನು ಮಾಡ್ತಾ ಇದ್ದೀನಿ. ಸೊ ರವೆಯಲ್ಲಿ ಮತ್ತು ಅವಲಕ್ಕಿಯಲ್ಲಿ ಮಾಡುವಂಥ ಬೈಟ್ಸ್, ಇದನ್ನು ತಿಂಡಿಗೂ ತಿನ್ಬೋದು ಅಥವಾ ನೈಟ್ ಡಿನ್ನರ್ಗೂ ತಿನ್ಬೋದು, ಆ್ಯಂಡ್ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಡಿನ್ನರಿಗೆ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಇಟ್ ಲಿಟಲ್ ಲೈಟ್ ಫುಡ್ ಅದಕ್ಕೆ. ಸೊ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪೂರ್ತಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿವಳೆ. ಓಕೆ, ಸೊ ಫಸ್ಟ್ ಇಂಗ್ರೀಡಿಯಂಟೇ ಅವಲಕ್ಕಿ. ಸೊ ಅವಲಕ್ಕಿನ ನಾನು ನನಗೊಬ್ಳಿಗೆ ಮಾಡ್ಕೊಳ್ತಿರೋದ್ರಿಂದ 2 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಏನೇ ಕುಕಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ, ಫಸ್ಟು ಯಾವುದೇ ಇಂಗ್ರೀಡಿಯೆಂಟ್ನ ನೀವು ಯೂಸ್ ಮಾಡ್ಬೇಕಾದ್ರೆ ವಾಶ್ ಮಾಡಿ ಅಂತ. ಐ ಆಮ್ ಡೂಯಿಂಗ್ ದ ಸೇಮ್. ನೆನೆಸಿಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದ್ಸರಿ ವಾಶ್ ಮಾಡಿ ನೀರನ್ನು ತೆಗೆದ್ರೆ ಸಾಕು. ಇದಕ್ಕೆ ನಾನು 2-3 ಚಮಚ ರವೆಯನ್ನು ಹಾಕೋತಿದ್ದೀನಿ. ಇದು ಸಣ್ಣ ರವೆ. ಓಕೆ, ಸೊ ಸೂಜಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ. ನಾನೊಂದು 3 ಸ್ಪೂನ್ಸಷ್ಟು ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನು ಎಷ್ಟು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕರೆಕ್ಟ್ ಆಗುತ್ತೆ ಅಂತ. ಒಬ್ಬಳೇ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಕೆಲವೊಂದು ಪ್ರಾಪರಾಗಿ ವಿಡಿಯೋ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ಒಂದು 5-10 ನಿಮಿಷ ಮುಚ್ಚಿಟ್ಬಿಡಿ. ಅದಾದಮೇಲೆ ತೆಗೆದು ಸ್ವಲ್ಪ ಉಪ್ಪು ಸ್ವಲ್ಪ ನೀವು ಹಿಡಿಸೋದೇ ಒಳ್ಳೆಯದು, ಸ್ವಲ್ಪ ಜಾಸ್ತಿನೇ ಹಾಕಿ. ಯಾಕೆ ಅಂತಂದರೆ ಲಾಸ್ಟಿಗೆ ಅಷ್ಟರಲ್ಲಿ ಅದು ನೀಟಾಗಿ ಸೆಟ್ ಆಗಿರುತ್ತೆ. ಅದಾದಮೇಲೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಮತ್ತು ಪೂರ್ತಿ ಮಿಶ್ರಣನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ಒಂದು ಪುಟ್ಟು ಆಂಬಡೆ ರೀತಿಯಲ್ಲಿ ನಾವು ಅದನ್ನು ತಟ್ಕೊಂಡು ಹಬೆಯಲ್ಲಿ ನೀರಿಟ್ಟು ಬೇಯಿಸಬೇಕು. ಐ ಥಿಂಕ್ ನೀವು ಇದನ್ನು ಬೇರೆ ಶೇಪಲ್ಲಿ ಕೂಡ ಟ್ರೈ ಮಾಡ್ಬೋದು, ಬಟ್ ನಾನು ಈ ಥರ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಬೆಯಲ್ಲಿ ಒಂದು 7 to 10 ಮಿನಿಟ್ಸ್ವರೆಗೂ ಬಿಟ್ವೀನ್ ಆ ಟೈಮಲ್ಲಿ ಮಾಡಿದೆ. ಆ್ಯಂಡ್ ಅದು ಎಷ್ಟು ಸ್ಪಾಂಜಿ ಆಗಿದೆ ಅಂತ ನೀವು ನೋಡ್ಬೋದು. ಇಟ್ಸ್ ವೆರಿ ಸ್ಪಾಂಜಿ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಯಾವುದೇ ಬೇಕಿಂಗ್ ಸೋಡಾ ಹಾಕ್ದಲೇ ಮಾಡಿರೋದು ಮೇಜರ್ಲಿ, ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ. ಇವಾಗ ನಾನು ಸಪ್ರೇಟ್ ಒಂದು ಪ್ಯಾನನ್ನು ತೊಗೊಂಡು ಆಯಿಲನ್ನು ಹಾಕ್ಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು, ಇದು ನಾವು ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು. ಸೊ ಜಸ್ಟ್ ಡ್ರೆಸ್ಸಿಂಗ್ ಆಗಿ ಕೂಡ ಇರುತ್ತೆ, ಆ್ಯಂಡ್ ಸಪ್ಪೆ ಇರೋದಿಲ್ಲ. ಅದ್ರ ಜೊತೆಗೆ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಹೆಲ್ತ್. ಅದರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಮಿಕ್ಸ್ಚರಿಗೆ ನಾನು ಸ್ವಲ್ಪ ಹುಳಿ ಪುಡಿ ಅಂದರೆ ಸಾಂಬಾರ್ ಪೌಡರ್ ಏನಿರುತ್ತೆ ಅದು, ಆ್ಯಂಡ್ ಸ್ವಲ್ಪ ನಾನು ಖಾರ ಇಷ್ಟಪಡೋದ್ರಿಂದ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನು ಮತ್ತೆ ಹಾಕ್ಕೊಂಡೆ. ಅದಾದಮೇಲೆ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಅಂದರೆ ಸ್ಟವ್ ಆಫ್ ಮಾಡ್ದಲೇ ಲೋ ಅಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ನಾವು ಬೇಯಿಸಿರೋಂತಹ ಅವಲಕ್ಕಿ ಸೂಜಿದು ಏನು ಪ್ಯಾನ್ ಕೇಕ್ಸ್ ಅಥವಾ ಒಂದು ಬೈಟ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಪೂರ್ತಿ ಎಲ್ಲದಕ್ಕೂ ಆಗೋ ಥರ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಿರೋ ಥರ ನೀಟಾಗಿ ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ನೀವು ಸಾಸ್ ಜೊತೆ ಕೂಡ ತಿನ್ಬೋದು. ನಾನು ಅದನ್ನೇ ಮಾಡ್ತಾಯಿದ್ದೀನಿ, ಟೊಮೆಟೊ ಕೆಚಪ್ ಜೊತೆ. ಓಕೆ, ಲೆಟ್ಸ್ ಹ್ಯಾವ್ ಇಟ್ ನೌ. ನಾನು ಸಾಸ್ ಜೊತೆ ತಿನ್ನೋಣ ಅಂತ ಮಾಡ್ಕೊಂಡಿದ್ದೀನಿ. ಫಸ್ಟು 1 ಬೈಟ್ ಹಾಗೆ ಹಾಕೋಣ, ಆಮೇಲೆ ಸಾಸ್ ಜೊತೆ ತಿನ್ನೋಣ. ಟ್ರಸ್ಟ್ ಮೀ, ದಿಸ್ ಇಸ್ ಸೋ ಗುಡ್. ನಾನು ಅಂದ್ಕೊಂಡಿದ್ದಕ್ಕಿಂತ ಸಖತ್ತಾಗಿದೆ ಇದು. ಸಾಸ್ ಜೊತೆ ತಿನ್ನೋಡ್ತೀನಿ. ಐ ಸ್ಟಾರ್ಟೆಡ್ ಲವಿಂಗ್ ದಿಸ್. ತುಂಬ ಚೆನ್ನಾಗಿದೆ, ಒಂಥರ ಸ್ನ್ಯಾಕ್ಸ್ ತಿಂದಂಗೆ ಅನಿಸ್ತಾ ಇದೆ. ಈ ಚಿನ್ಮೆಗೆ ಒಂದ್ಸರಿ ಮಾಡ್ಕೊಡ್ಬೇಕು, ನಿಜ ನನಗೆ ತುಂಬ ಇಷ್ಟ ಆಗುತ್ತೆ. ಎವ್ರಿ ಬೈಟ್ ಐ ಆಮ್ ಎಂಜಾಯಿಂಗ್. ಅದರಲ್ಲೂ
ಆ ಎಳ್ಳು ಸಾಸಿವೆ ಎಲ್ಲ ಲಾಸ್ಟಿಗೆ ನಾವು ಡ್ರೆಸ್ಸಿಂಗಿಗೋಸ್ಕರ ಮಾಡಿದ್ವಲ್ಲ, ದ್ಯಾಟ್ ಈಸ್ ಅಮೇಝಿಂಗ್. ಲಿಟ್ರಲಿ ತುಂಬಾ ಚೆನ್ನಾಗಿದೆ. ನಾನು ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹೆಂಗಿದೆ ಅಂತ ಹೇಳೋಕ್ಕಿಂತ ಮುಂಚೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ನಾನು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಖಾರ ಕರೆಕ್ಟಾಗಿದೆ, ಉಪ್ಪು ಕರೆಕ್ಟಾಗಿದೆ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಲಿಟ್ರಲಿ ವೆರಿ ಗುಡ್ ಸ್ವಾದಿ, ವೆರಿ ಗುಡ್. ಸೊ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇದು ಐ ಥಿಂಕ್ ಚಿಕ್ಕ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ. ನೀವು ಲಂಚ್ ಬಾಕ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ, ದೊಡ್ಡವ್ರಿಗೆ ಲಂಚಿಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಡಿನ್ನರ್ ಲೈಟಾಗಿ ತಿನ್ಬೇಕು ಅಂದ್ಕೊಂಡ್ರು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್, ಓ ಮೈ ಗಾಡ್, ದಿಸ್ ವಿಲ್ ಬಿ ದ ಪರ್ಫೆಕ್ಟ್ ಒನ್. ತುಂಬ ಬೇಗನೂ ಆಗೋದ್ರಿಂದ ದಿಸ್ ಇಸ್ ಪರ್ಫೆಕ್ಟ್. ನಾರ್ಮಲಿ ಇಡ್ಲಿ ಡೈಲಿ ತಿಂದು ಬೇಜಾರಾಗಿರೋರಿಗೆ ದಿಸ್ ಇಸ್ ಲೈಕ್ ಪರ್ಫೆಕ್ಟ್. ಸೊ ಟ್ರೈ ಮಾಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೋ ದ್ಯಾಟ್ ನಾನು ಯಾವುದೇ ರೆಸಿಪೀಸ್ ಮಾಡಿದ್ರೆ ಆ್ಯಂಡ್ ನಾವೆಲ್ಲೇ ಟ್ರಾವೆಲ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.